ಇನ್ನು ಸಂಕ್ರಾಂತಿಯ ಬಳಿಕ ಕುರ್ಚಿ ಫೈಟ್ಗೆ ಮತ್ತೊಂದು ತಿರುವೇನಾದರೂ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಸದ್ಯ ಯಾವುದೇ ಚರ್ಚೆ ಆಗಿಲ್ಲ, ಯಾವುದೇ ಬದಲಾವಣೆಯ ಮುನ್ಸೂಚನೆಗಳು ಕೂಡ ಇಲ್ಲ. ಸಿಎಂ ಸ್ಥಾನದ ಮೇಲೆ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದರೆ ಡಿಸಿಎಂ ಡಿಕೆಶಿ ಮನವಿಯನ್ನ ಇನ್ನೂವರೆಗೂ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅದು ಪರಿಗಣಿಸಿಲ್ಲ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಡಿಕೆಶಿ ಬೆಂಬಲಿಗರಿಗೂ ಕೂಡ ಹಿನ್ನಡೆಯೇ ಎದುರಾಗಿರುವಂಥದ್ದು. ಒಂದಷ್ಟು ಜನ ದೆಹಲಿಗೂ ಹೋಗಿ ಬಂದಿದ್ರು, ಅವ್ರಿಗೂ ಕೂಡ ಹಿನ್ನಡೆ ಉಂಟಾಗಿದೆ. ಹೀಗಾಗಿ ಸದ್ಯ ಸೈಲೆಂಟ್ ಆಗಿರೋಣ, ಸಂಕ್ರಾಂತಿ ಹಬ್ಬ ಮುಗಿಯೋವರೆಗೂ ಸೈಲೆಂಟ್ ಆಗಿರೋಣ, ಅದಾದ ಮೇಲೆ ನಮ್ಮ ನಡೆಯನ್ನ ನಾವು ನಿರ್ಧರಿಸೋಣ ಅಂತ ಬೆಂಬಲಿಗರು ಈಗ ಸದ್ಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಂಕ್ರಾಂತಿಯ ಬಳಿಕ ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಸಚಿವರು ಏನಿದ್ದಾರೆ, ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಸಚಿವರು ಅವರ ಬೆಂಬಲಿಗರು ಮತ್ತೊಮ್ಮೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ಲಾನ್ ಅನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂದ್ರೆ, ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಒಲಿಯುವ ಲಕ್ಷಣಗಳು ಸದ್ಯಕ್ಕಿಲ್ಲ. ಅವರು ಕೂಡ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ಬಣ ಕೂಡ ತಮ್ಮ ತಂತ್ರ ಪ್ರತಿತಂತ್ರಗಳನ್ನ ಎರಡೂ ಬಣಗಳು ಹೆಣಿತಾ ಇರೋದ್ರಿಂದ ಇನ್ನೇನು ಸಿಕ್ಬಿಡುತ್ತೆ ಅನ್ನೋ ಟೈಮ್ಗೆ ಅವರ ನಿರೀಕ್ಷೆ ಮತ್ತೆ ಹುಸಿ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅವರ ಕನಸು ಈಡೇರೋದು. ಹೀಗಾಗಿ ಅವರ ಆಪ್ತ ಬಣದ ಶಾಸಕರು ಮತ್ತೆ ದೆಹಲಿಗೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನ್ಯೂಸ್ ರೂಮಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮತ್ತೊಮ್ಮೆ ಡಿಕೆಶಿ ಬಣದ ಶಾಸಕರು ಸಚಿವರು ಅವರ ಆಪ್ತ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ದೆಹಲಿಗೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ದೆಹಲಿಗೆ ಹೋಗಿ ಏನನ್ನ ಮನವರಿಕೆ ಮಾಡಿಕೊಡ್ತಾರಂತೆ ಶಿವಪ್ರಸಾದ್? ಖಂಡಿತವಾಗಿ ನವೀನ್, ಅಧಿಕಾರ ಹಂಚಿಕೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ದೆಹಲಿಗೆ 2 ಬಾರಿ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಹೋಗಿದ್ರು ಕೂಡ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಕೂಡ ಸಿಕ್ಕಿಲ್ಲ. ಸದ್ಯದ ಮಟ್ಟಿಗೆ ಮೌನವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಂದಿದ್ದು, ಸಂಕ್ರಾಂತಿ ನಂತರ ಆಪ್ತ ಬಳಗದ ಶಾಸಕರು ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಹೋಗಲಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ಶುರುವಾಗಿದೆ. ಈ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಆಪ್ತ ಬಳಗ ಚರ್ಚೆಯನ್ನು ಕೂಡ ಮಾಡಿದ್ದಾರೆ, ಸಭೆಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ. ಸರ್ಕಾರಕ್ಕೆ 2.5 ವರ್ಷ ತುಂಬಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮಗಳ ಮನವಿಯನ್ನು ಕೂಡ ತಾವು ಆಲಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮ ಇದೆ, ಅದನ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ನಂತರ ಅಗತ್ಯವಿದ್ರೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಇರ್ಬೋದು, ಇಲ್ಲಿ ಆಗ್ತಾ ಇರ್ತಕ್ಕಂಥ ಚರ್ಚೆ ಇರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮ ಕುರಿತಂತೆ ಹೈಕಮಾಂಡ್ ನಾಯಕರು ಮತ್ತೆ ಅವರಿಗೆ ಭೇಟಿಗೆ ಅವಕಾಶ ಕೊಡದೇ ಇರತಕ್ಕಂಥ ಈ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯ ಸಂಕ್ರಾಂತಿ ನಂತರ ಇನ್ನಷ್ಟು ಶಾಸಕರ ತಂಡವನ್ನ ಇನ್ನಷ್ಟು ವೃದ್ಧಿ ಮಾಡಿಕೊಳ್ಳೋದ್ರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರ ಕುರಿತಂತೆ ತಮ್ಮ ಪ್ರಬಲವಾದಂಥ ವಾದವನ್ನು ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ಈವರೆಗೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಕೂಡ ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ನಾಯಕರು ತಮ್ಮದೇ ಆದಂಥ ಕಸರತ್ತನ್ನ, ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಕ್ಕೆ ಕಸರತ್ತನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಸಂಕ್ರಾಂತಿ ನಂತರ ಯಾವ್ಯಾವೆಲ್ಲ ಶಾಸಕರು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರವನ್ನ ಇಟ್ಕೊಂಡು ದೆಹಲಿ ವರಿಷ್ಠರನ್ನ ಭೇಟಿ ಆಗ್ತಾರೆ, ಈ ವಿಚಾರ ಕುರಿತಂತೆ ಅಂದ್ರೆ ಕಳೆದ ಬಾರಿ ಭೇಟಿಯ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರಿಂದ ಅಂತರವನ್ನ ಕಾಯ್ದುಕೊಂಡಿತ್ತು. ಈ ಬಾರಿ ಏನಾದರೂ ಅವ್ರಿಗೆ ಅವಕಾಶವನ್ನ ಕೊಡ್ತಾರ? ಅವರ ಮನವಿ ಇಲ್ಲಿ ಮೂಡೋ ಪ್ರಶ್ನೆನೇ ಅದು. ಒಂದು, ಕಳೆದ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರನ್ನ ಹೈಕಮಾಂಡ್ ನಾಯಕರು ಭೇಟಿ ಆಗಿರಲಿಲ್ಲ, ಅಂತರವನ್ನ ಕಾಯ್ದುಕೊಂಡಿದ್ರು. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವ್ರಿಗೂ ಸಾಧ್ಯ ಆಗಿರಲಿಲ್ಲ ಪ್ರತ್ಯೇಕ ಭೇಟಿ ಮಾಡೋದಕ್ಕೆ. ಎರಡನೇದು, ಈ ಸಾರಿ ಅವಕಾಶ ಸಿಗತ್ತಾ ಅನ್ನೋದು ಒಂದಾದ್ರೆ, ಎರಡನೇದು ಡಿಕೆ ಶಿವಕುಮಾರ್ ಇಲ್ಲಿ ಇವರು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಮಾಡ್ಕೋಬೇಡಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಸುವ ಕೆಲಸವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ನಾವು ಕಾಂಗ್ರೆಸ್ನ ನಿಷ್ಠಾವಂತರು, ನಾನು ಕಾಂಗ್ರೆಸ್ಗೆ ನನ್ನ ನಿಷ್ಠೆ ಅನ್ನೋದನ್ನ ಅವರು ಹೇಳಿದ್ದಾರೆ, ಈಗ ಹಲವು ಬಾರಿ ಹೇಳಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶದ ಪರಿಸ್ಥಿತಿ ಪುನರಾವರ್ತನೆ ಆಗೋ ಸಾಧ್ಯತೆ ಎಷ್ಟಿದೆ ಅನ್ನೋದು ಶಿವಪ್ರಸಾದ್? ಖಂಡಿತವಾಗಿ ನವೀನ್, ಈವರೆಗೂ ಕೂಡ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗೆ ಉಳಿಲಿಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು ಕೂಡ ಅವರ ಬೆಂಬಲಿಗರಿಂದ ಕಸರತ್ತು ಮುಂದುವರಿತಾ ಇದೆ.
ಸದ್ಯ ಈಗ ಸಾರ್ವತ್ರಿಕ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದ ರೀತಿ ಕರ್ನಾಟಕ ಆಗಬಾರ್ದು, ಅಂದ್ರೆ ಅಧಿಕಾರ ಕೈ ತಪ್ಪಾರ್ದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಆಪ್ತ ಶಾಸಕರು ಅಂದ್ರೆ DCM DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡವರು ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಸದ್ಯ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಇನ್ನೂ 2.5 ವರ್ಷಗಳು ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜನ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ನಾಯಕತ್ವ ಗೊಂದಲದಿಂದ ಏನಾದರೂ ಬೇಸತ್ತಾರ ಅಥವಾ ಹೈಕಮಾಂಡ್ ನಾಯಕರೇನಾದರೂ DCM DK ಶಿವಕುಮಾರ್ ಮತ್ತೆ ಅವರ ಆಪ್ತ ಬಳಗದ ಮನವಿಯನ್ನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಅಂದ್ರೆ DCM DK ಶಿವಕುಮಾರ್ ಬಣದ ಶಾಸಕರುಗಳು ಕೂಡ ಸದ್ಯಕ್ಕೆ 2 ರಾಜ್ಯಗಳಲ್ಲಿ ಆದಂತೆ ಅಂದ್ರೆ ಅಧಿಕಾರ ಕೈ ತಪ್ಪದಂತೆ ರಾಜ್ಯದಲ್ಲೂ ಕೂಡ ಆಗಬಾರ್ದು, ಕರ್ನಾಟಕದಲ್ಲಿ ಆಗಬಾರ್ದು ಎಂಬತಕ್ಕಂಥ ಮನವಿಯನ್ನ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಆ ರೀತಿಯ ಸೆನಾರಿಯೋ ಕರ್ನಾಟಕದಲ್ಲಿ ಇಲ್ಲದೇ ಇದ್ರೂ ಕೂಡ ಭವಿಷ್ಯದಲ್ಲಿ ಆ ರೀತಿಯ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೂ ಕೂಡ ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.